ಭಕ್ತಿ ಅಂದ್ರೆ ಏನು? ಭಗವಂತನ ಮೇಲಿರುವಂತ ಅತ್ಯುನ್ನತವಾದಂತ ಪ್ರೇಮ. ಅಂದ್ರೆ ಭಗವಂತನೇ ಬೇಕು, ಭಗವಂತನೇ ಸಾಕು. ಅದಕ್ಕೆ ಹೇ ದೇವ ನಿನ್ನ ದಯವಾದ ಮೇಲೆ, ಹೇ ದೇವ ನಿನ್ನ ದಯವಾದ ಮೇಲೆ ಇನ್ನಾರ ಗೊಡವೆ ಬೇಕು, ನೀನೊಬ್ಬ ನನಗೆ ಸಾಕು. ಭಗವಂತನ ದಯವಾದ್ರೆ ಇನ್ಯಾರು ಬಿಡೋತಾರೆ, ನಾನೇ ಮಾಡೋಣಪ್ಪ, ನನಗೆ ನೀನೊಬ್ಬನೇ ಸಿಕ್ಕರೆ ಸಾಕು. ಹೇ ದೇವ ನಿನ್ನ ದಯವಾದ ಮೇಲೆ ಇನ್ನಾರ ಗೊಡವೆ ಬೇಕು, ನೀನೊಬ್ಬ ನನಗೆ ಸಾಕು ಅಂತ ಸ್ವಾಮಿ ಪುರುಷೋತ್ತಮಜಿ ಹೇಳ್ತಾರೆ. ಹಾಗಾಗಿ ಶ್ರೀಮಾತೆಯವರು ಆ ಪ್ರೇಮ ಭಕ್ತಿಯನ್ನು ತೋರಿಸ್ಕೊಡ್ಲಿಕ್ಕೋಸ್ಕರ ಜಗತ್ನಲ್ಲಿ ಹುಟ್ಟಿ ಬಂದಿದ್ದಾರೆ. ಆದರೆ ಆಕೆಯನ್ನಾದರೂ ತನ್ನ ತೇಜೋವಂತವಾದಂತಹ ದಿವ್ಯ ರೂಪವನ್ನ ಪ್ರಕಟಿಸತೊಡಗಿದರೆ ಅಲ್ಪ ಬುದ್ಧಿಯ ಜನ ಆ ದಿವ್ಯತೆಗೆ ಬೆರಗಾಗಿ ಕಲಿಯಬೇಕಾದಂತ ಮುಖ್ಯಾಂಶವನ್ನ ಕಲಿಯದೆ ಹೋಗುತ್ತಾರೆ, ದಿಗ್ಭ್ರಮೆಗೊಳಗಾಗುತ್ತಾರೆ. ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ಆಧುನಿಕ ಮಾನವರಿಗೆ ಅದ್ ಹೇಳಿದ್ನಲ್ಲ ಫೋಟೋದಲ್ಲಿ, ನಾವು ದೇವರಲ್ಲಿ ಏನು ಪೂಜೆ ಮಾಡ್ತೇವೋ ಏನಂತಂದ್ರೆ, ಈಗ ನಾವು ಪುರಾಣಗಳಲ್ಲಿ ಬರುವಂತ ದೇವತೆಗಳನ್ನ ನಾವು ಹಿಂಗೆ ಅಲಂಕಾರ ಭೂಷಿತವಾಗಿ ಪೂಜೆ ಮಾಡ್ತೀವೋ ಆ ತರ ಶ್ರೀಮಾತೆಯರು ತಮ್ಮನ್ನ ತೋರಿಸ್ಕೊಂಡಿದ್ರೆ ಅಲ್ಪ ಬುದ್ಧಿಯ ಜನ ಆ ದಿವ್ಯತೆಗೆ ಬೆರಗಾಗಿ ಬಾಹ್ಯ ಆಡಂಬರಕ್ಕೆ ಒತ್ತು ಕೊಡ್ತಾ ಇದ್ರು, ಆಂತರಿಕವಾಗಿ ಬೆಳಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾ ಇರ್ಲಿಲ್ಲ. ಆ ದಿವ್ಯತೆಗೆ ಬೆರಗಾಗಿ ಕಲಿಯಬೇಕಾದ ಮುಖ್ಯಾಂಶವನ್ನ ಕಲಿಯದೆ ಹೋಗ್ತಾ ಇದ್ರು, ದಿಗ್ಭ್ರಮೆಗೊಳಗಾಗ್ತಾ ಇದ್ರು ಅಂತ ಹೇಳ್ತಾರೆ. ಆದ್ದರಿಂದ ಜಗನ್ಮಾತೆ ತನ್ನ ದಿವ್ಯತೆಯನ್ನ ಬಹುಮಟ್ಟಿಗೆ ಅಡಗಿಸಿಕೊಂಡು ಸಾಮಾನ್ಯ ಮಾನವೀಯತೆಯೇ ಬಂದು ಬೆರೆಯಬೇಕಾಗುತ್ತದೆ. ಅಂದ್ರೆ ಕೆಲವೊಮ್ಮೆ ಜಗನ್ಮಾತೆ ತನ್ನ ದಿವ್ಯತೆಯನ್ನ ಅಡಗಿಸ್ಕೊಂಡು, ಅದಕ್ಕೆ ರಾಮಕೃಷ್ಣ ಶ್ರೀಮಾತೆ ಬಗ್ಗೆ ಹೇಳ್ತಾ ಇದ್ರು, ಆಕೆ ಒಂಥರ ಈ ಬೂದಿ ನೆತ್ತಿದಂತಹ ಬೆಕ್ಕಿನ ತರ, ಆ ತರ ತನ್ನ ಸ್ವಸ್ವರೂಪವನ್ನು ಆಕೆ ಮರೆ ಮಾಡಿಕೊಂಡು ಬಂದಿದ್ದಾಳೆ. ಆಕೆ ಸಾಕ್ಷಾತ್ ಸರಸ್ವತಿ, ಜ್ಞಾನದಾಯಿಕೆ. ಆಕೆ ಜಗತ್ತಿನ ಜನರಿಗೆ ಜ್ಞಾನವನ್ನು ಕೊಡ್ಲಿಕ್ಕೆ ಬಂದಿದ್ದಾಳೆ ಅಂತ ಶ್ರೀರಾಮಕೃಷ್ಣರು ಶ್ರೀಮಾತೆಯ ಬಗ್ಗೆ ಹೇಳ್ತಾರೆ. ಹಾಗಾಗಿ ಸಾಕ್ಷಾತ್ ಸರಸ್ವತಿ ಅಂತ ನಾವು ಶ್ರೀಮಾತೆಗಳನ್ನ ಹೇಳ್ಬೋದು. ಅಂತೂ ಈ ದ್ವಂದ್ವಗಳ ನಡುವೆ ಸಾಮಾನ್ಯ ಮಾನವರ ಪಾಲಿಗೆ ಅವಳ ದಿವ್ಯತೆ ಎನ್ನುವಂಥದ್ದು ಅವ್ಯಕ್ತವಾಗಿ ಉಳಿದು ಬಿಡುತ್ತದೆ. ಎಲ್ಲೋ ಕೆಲವು ಭಾಗ್ಯವಂತರಿಗೆ ಮಾತ್ರ ಅವಳು ತನ್ನ ದಿವ್ಯತೆಯನ್ನ ಅರಿವು ಮಾಡಿಕೊಡುತ್ತಾಳೆ. ಅಂದ್ರೆ ಎಲ್ಲರಿಗೂ ಶ್ರೀಮಾತೆಯವರ ದಿವ್ಯತೆ ಗೊತ್ತಾಗ್ಲಿಲ್ಲ. ಅದು ಕೆಲವೊಬ್ರು ಭಾಗ್ಯವಂತರಿಗೆ ಅಥವಾ ವ್ಯಾಕುಲತೆ ಇರುವ ಭಕ್ತರಿಗೆ ಮಾತ್ರ ಶ್ರೀಮಾತೆಯ ಶ್ರೀಮಾತೆಯವರ ದಿವ್ಯತೆ ಅರ್ಥ ಆಗ್ತಾ ಇತ್ತು ಅಂತ ನಾವು ನೋಡ್ಬೋದು.